ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ ಆಪಾದ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿನ ಅತ್ಯಂತ ಪರಮ ಪವಿತ್ರವಾಗಿರತಕ್ಕಂತಹ ದಿವಸ. ಅದು ಹರಿದಿನ. ಹರಿದಿವಸ ಏಕಾದಶಿಯ ದಿನ ಪತಂಜಲಿ ನಮನ ಕಾರ್ಯಕ್ರಮ ಮಾಡತಕ್ಕಂತಹದ್ದು ಅತ್ಯಂತ ಔಚಿತ್ಯಪೂರ್ಣವಾದದ್ದು, ಬಹಳ ಮಹತ್ವವನ್ನು ಪಡೆದುಕೊಂಡಿರತಕ್ಕಂತಹದ್ದು. ಪತಂಜಲಿಗಳು ಒಂದರ್ಥದಲ್ಲಿ ತ್ರಿಮೂರ್ತಿ ಸ್ವರೂಪ ಅಂತ ನಾವು ಚಿಂತನೆ ಮಾಡಬಹುದು. ಯಾಕೆ ಅಂದರೆ ಯೋಗ, ವ್ಯಾಕರಣ, ಆಯುರ್ವೇದ ಮೂರು ಕ್ಷೇತ್ರಕ್ಕೆ ಅದ್ಭುತವಾದ ಕೊಡುಗೆ ಕೊಟ್ಟ ಗುರುಗಳು ಅಂದರೆ ಅದು ಪತಂಜಲಿ ಮಹರ್ಷಿಗಳು. ಆದ್ದರಿಂದ ಆ ಪತಂಜಲಿ ನಮನ ಮಾಡತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಗುರುಗಳ ಸ್ಮರಣೆ ನಾವು ಮಾಡಬೇಕು ಅಂತ ಹೇಳಿದರು. ನಾವು ಮನೆಯಲ್ಲಿ ನಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ಗುರುಸ್ಮರಣೆಯನ್ನು ಮಾಡಲೇಬೇಕು. ಗುರುಸ್ಮರಣೆ ಇಲ್ಲದೇನೆ ನಿಜವಾಗಲೂ ನಮ್ಮ ಜೀವನವನ್ನು ಕೂಡ ಕಳೆಯಬಾರದು. ಯಾತಕ್ಕೆ ಅಂದರೆ ನಮ್ಮ ಬದುಕಿಗೆ ಮುಖ್ಯ ಬೇಕಾದದ್ದು, ನಿಮಗೆಲ್ಲ ಗೊತ್ತದ್ದು, ಬದುಕಿಗೆ ಬೇಕಾದದ್ದು ಅದು ಎಜುಕೇಷನ್, ಒಂದು ವಿದ್ಯೆ. ವಿದ್ಯೆ ಇದ್ದರೆ ಆ ವ್ಯಕ್ತಿ ಏನು ಕೆಲಸ ಇಲ್ಲ ಅಂದರೂ ಆ ವಿದ್ಯೆಗೆ ಮಹತ್ವ ಇದೆ. ವಿದ್ಯೆಯಿಂದ ಅನೇಕ ರೀತಿಯ ಕೆಲಸಗಳು ಒಂದಾದರೆ ವಿದ್ಯೆಗೆ ಒಂದು ವಿಶೇಷವಾದ ಬೆಲೆ, ಗೌರವ. ಅವರಿಗೇನು ಕೆಲಸ ಬೇಡ, ಅವರು ವಿದ್ಯಾವಂತರು, ಮುಗಿದು ಹೋಯ್ತು, ಅವರು ಪೂಜ್ಯರು, ಗೌರವ ಸ್ಥಾನದಲ್ಲಿ ಅವರನ್ನು ನಾವು ನೋಡ್ತೇವೆ. ಹಾಗೆ ಬದುಕಿಗೆ ವಿದ್ಯೆ ಬೇಕು, ವಿದ್ಯೆಗೆ ಗುರು ಬೇಕು. ಹೌದೋ ಇಲ್ಲ? ಬದುಕಿಗೆ ವಿದ್ಯೆ ಇಲ್ಲದೆ ಹೋದರೆ ಆ ಬದುಕು ಸಾರ್ಥಕ ಬದುಕಲ್ಲ. ಬದುಕಿಗೆ ವಿದ್ಯೆ ಬೇಕು. ಆ ವಿದ್ಯೆ ಬರಬೇಕಾದರೆ ಗುರುಗಳು ಬೇಕೇ ಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಗುರುಗಳು ಬೇಕು. ಅದು ಸಂಗೀತವಾಗಿರಬಹುದು, ಸಮಾಜ ಕ್ಷೇತ್ರ ಆಗಿರಬಹುದು, ರಾಜಕೀಯ ಕ್ಷೇತ್ರ ಆಗಿರಬಹುದು, ಆಧ್ಯಾತ್ಮಿಕ ವಿದ್ಯೆ ಆಗಿರಬಹುದು, ಇದು ಯೋಗಶಾಸ್ತ್ರ, ಯೋಗದ ಒಂದು ಕ್ಷೇತ್ರ ಇರಬಹುದು. ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ, ಒಂದು ವಿದ್ಯುತ್ ಉಪಕರಣಗಳ ಈ ಮೈಕ್ ಸಿಸ್ಟಮ್ಮಿನ ವ್ಯವಸ್ಥೆ, ಇವತ್ತು ಕಂಪ್ಯೂಟರ್ ಯುಗ ಓಡ್ತಾ ಇದೆ, ಎಲ್ಲವೂ ಸರಿ. ಆದರೆ ಒಬ್ಬ ಗುರು ಆ ವಿಷಯವನ್ನು ಹೇಳಿಕೊಡದೆ ಹೊರತು ಯಾವ ಕ್ಷೇತ್ರದಲ್ಲಿಯೂ ಯಾವ ಒಂದು ಸಣ್ಣ ವಿಷಯವನ್ನು ಕೂಡ ನಮಗೆ ತಿಳಿಯಲಿಕ್ಕಾಗೋದಿಲ್ಲ. ಈಗೆಲ್ಲ ಕೆಲವರು ಹೇಳೋದು ಉಂಟು, ಆಚಾರ್ಯ ನಮಗೇನು ಈಗ ಗುರುಗಳ ಅವಶ್ಯಕತೆ ಇಲ್ಲ ಅಂತ, AI ಬಂದುಬಿಟ್ಟಿದೆ ಅಂತ. ಆಲ್ ಇನ್ಫಾರ್ಮೇಷನ್ AI ಅನ್ನು ಒತ್ತಿಬಿಟ್ರೆ ಎಲ್ಲದರ ಬಗ್ಗೆಯೂ ನಮಗೆ ಮಾಹಿತಿ ಸಿಗುತ್ತದೆ. ಸರಿ, ಆ AI ನಮಗೆ ಮಾಹಿತಿ ಕೊಡಬೇಕಾದ್ರೆ ಅಲ್ಲಿ ಹಾಕಿದವರು ಯಾರು, ಅಲ್ಲಿ ಅಪ್ಲೋಡ್ ಮಾಡಿದವರು ಯಾರು? ವಿಷಯಗಳ ವ್ಯಕ್ತಿ ತಾನೇ ಅಲ್ಲಿ ಅಪ್ಲೋಡ್ ಮಾಡಬೇಕು. AI ಕೂಡ ಅಪ್ಲೋಡ್ ಮಾಡಿದ ವಿಷಯವನ್ನು ಹೇಳುತ್ತದೆ. ಆದರೆ ನಮ್ಮ ಬುದ್ಧಿಯಲ್ಲಿ ನಿಜವಾಗಲೂ ನಮಗೆ ಸಾಧನೆಗೆ ಬೇಕಾದ ವಿದ್ಯೆಯನ್ನು ಅಪ್ಲೋಡ್ ಮಾಡುವರು ಅಂದರೆ ಅದು ಗುರುಗಳು. ಅದನ್ನು ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ಅಂತೂ ಆನ್ಲೈನ್ ಮುಖಾಂತರವೂ ಸರಿ, ಸಾಕ್ಷಾತ್ತಾಗಿ ಗುರುಗಳ ಸಂಪರ್ಕ ಈಗಿನ ಕಾಲಕ್ಕೆ ಕಡಿಮೆ ಆಗ್ತಾ ಇದೆ. ಆನ್ಲೈನ್ ಮುಖಾಂತರ ಗುರುಗಳ ಸಂಪರ್ಕ ಸರಿ, ಅಂತೂ ಗುರುಗಳ ಸಂಪರ್ಕ ಇಲ್ಲದೆ ಯಾವ ವಿದ್ಯೆಯೂ ಇಲ್ಲ. ಈಗ ಗುರು ಅಂದರೆ ಬೆಂಗಳೂರು ಕಡೆ ಎಲ್ಲ ಭಾಷೆ, ಏನು ಗುರು ಚೆನ್ನಾಗಿದೆಯಾ, ವಾಕಿಂಗ್ ಬರ್ತೀಯಾ ಗುರು,
ಗುರುಗಳು ಅಂದ್ರೆ ಒಂಥರ ಸ್ಟೈಲ್ ಆಗಿ ಕರೆಯುವ ಪದ್ಧತಿ ಬಂದ್ಬಿಟ್ಟಿದೆ. ಫ್ರೆಂಡ್ಸಿಗೆಲ್ಲ ಗುರುಗಳು ಅಂತ ಕರೀತೇವೆ, ಯಾರ್ಯಾರಿಗೋ ಗುರುಗಳು ಅಂತ ಕರೀತೇವೆ ವ್ಯವಹಾರದಲ್ಲಿ. ಅದು ನಿಜವಾಗಲೂ ಗುರು ಅಂದ್ರೆ ಏನು? ಮೈ ರೋಮಾಂಚನ ಆಗುತ್ತೆ ಅಂತ ಅದ್ಭುತ. ನಾನು ಹೇಳದಲ್ಲ, ಗುರು ಇಲ್ಲದೆ ನಾವು ಯಾವ ಕ್ಷೇತ್ರದಲ್ಲಿ ಇವತ್ತು ಕಾಲಿಡೋ ಹಾಗಿಲ್ಲ. ಗಕಾರೋ ಅಂಧಕಾರ ಸ್ಯಾತ್ ರಕಾರಸ್ತನ್ನಿವರ್ತಕ. ಗುರು ಅಂತ ಯಾರಿಗೆ ಕರೀತಾರೆ ಗೊತ್ತಾ? ಗು ಗ ಅಂದ್ರೆ ನಮ್ಮ ಅಂಧಕಾರ, ನಮ್ಮ ಅಜ್ಞಾನ. ರಕಾರ ಅಂದ್ರೆ ಅದನ್ನು ನಿವರ್ತನೆ ಮಾಡುವವರು. ನಮ್ಮ ಅಜ್ಞಾನವನ್ನು ನಾಶ ಮಾಡೋ ವ್ಯಕ್ತಿ ಅವನು ಗುರು. ಗುರು ಅಂತ ಕರೆಯೋದು ಅದನ್ನು ನಾವು ಚಿಂತನೆ ಮಾಡಬೇಕು. ಗುರು ಅಂದ್ರೆ ನಿಮಗೆ ಸಾಮಾನ್ಯವಾಗಿ ಗುರುತ್ವಾಕರ್ಷಣ ಶಕ್ತಿ ಅಂತ ಕರೀತೇವೆ. ಗುರು ಅಂದ್ರೆ ಭಾರ. ಗುರು ಅಂದ್ರೆ ಭಾರ. ಗುರುಗಳು ಬಹಳ ಭಾರ. ಗುರುಗಳು ಬಹಳ ಭಾರ ಅಂದ್ರೆ ಏನೋ 100 kg 150 kg ಇದ್ದಾರೆ, ಆ ವೇಟ್ ಅಲ್ಲ. ನಮ್ಮ ಇಡೀ ಜೀವನಕ್ಕೆ ಅವರ ಭಾರ ಇದೆ. ಅಂದ್ರೆ ಗುರುಗಳ ಋಣ ನಮ್ಮ ಮೇಲೆ ಇದೆ. ಗುರುಗಳ ಋಣ ಬಹಳ ಇದೆ. ಆ ಅರ್ಥದಲ್ಲಿ ಗುರುಗಳು ನಮಗೆ ಭಾರ. ನಾವು ಪಾಪ ಏನು ಕೆಲಸ ಇಲ್ಲ, ಅವನಿಗೆ ಊಟಕ್ಕೆ ಹಾಕಬೇಕು, ಭೂಮಿಗೆ ದಂಡ, ಮನೆಗೆ ಭಾರ, ಆ ಅರ್ಥದಲ್ಲಿ ಕರೀತೇವೆ. ಆದರೆ ಇಲ್ಲಿ ಭಾರ ಅಂದ್ರೆ ಬಹಳ ಮಹತ್ವಪೂರ್ಣವಾದ ವ್ಯಕ್ತಿ ಇಡೀ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಅದು ಗುರು ಅಂತ ನಾವು ಚಿಂತನೆ ಮಾಡಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಾವೆಲ್ಲರೂ ಬೇಡೋದು ಶಾಶ್ವತವಾದ ಆನಂದ, ಮೋಕ್ಷ, ನಮ್ಮ ಸ್ವರೂಪಾನಂದದ ಆವಿರ್ಭಾವ ಅಂತ ಹೇಳ್ತಾರೆ. ನಮಗೆಲ್ಲ ಬೇಕಾದದ್ದು ಶಾಶ್ವತ ಮೋಕ್ಷ ಆಗಬೇಕು ಅಂತೆಲ್ಲ ಕೇಳ್ತಾ ಇರ್ತಾರೆ. ಆ ಮೋಕ್ಷ ಆಗಬೇಕಾದ್ರೇನೆ ಆಧ್ಯಾತ್ಮ ವಿದ್ಯೆ, ಜ್ಞಾನ ಬೇಕು. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನೇನೈವ ಪರಂಪದಂ. ಆ ಪರಮ ಪದವಿ, ಆ ಯಾವುದೇ ದೊಡ್ಡ ಮೋಕ್ಷ ಸರಿಯೇ ಸರಿ, ಆದರೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸ್ಥಾನವನ್ನು ನಾವು ಹೊಂದಬೇಕಾದರೂ ಗುರುಗಳ ಉಪದೇಶ ಇಲ್ಲದೆ, ಗುರುಗಳ ಸಹಾಯ ಇಲ್ಲದೆ, ಅವರ ಮಾರ್ಗದರ್ಶನ ಇಲ್ಲದೆ ಯಾವ ಸ್ಥಾನವನ್ನು ಹೊಂದಲಿಕ್ಕಾಗಲ್ಲ. ಗುರುಗಳು ಬೇಕೇ ಬೇಕು. ಅದಕ್ಕೆ ಒಂದು ಮಾತಿದೆ, ಹರೌ ರುಷ್ಟೇ ಗುರುಸ್ತ್ರಾತ ಗುರೌ ರುಷ್ಟೇ ನ ಕಶ್ಚನ ಅಂತ. ನಮ್ಮ ಜೀವನದಲ್ಲಿ ಅಕಸ್ಮಾತ್ ದೇವರು ಸಿಟ್ಟಿಗೆ ಎದ್ರೆ ದೇವರನ್ನ ಶಾಂತ ಮಾಡಬಹುದಂತ. ಸ್ವಾಮಿ ಕ್ಷಮಿಸಿಬಿಡೋ, ಉದ್ಧಾರ ಮಾಡೋ, ತಿಳಿಯದೆ ತಪ್ಪುಗಳನ್ನು ಅಪರಾಧಗಳನ್ನು ಮಾಡ್ತಾ ಇರ್ತೇನೆ, ಭಗವಂತ ಕರುಣಾಮೂರ್ತಿ ಕ್ಷಮೆ ಮಾಡ್ತಾನೆ. ಹೇಗೆ? ದೇವರು ಸಿಟ್ಟಿಗೆ ಎದ್ರೆ ನಮ್ಮ ಪರವಾಗಿ ಗುರುಗಳು ಪ್ರಾರ್ಥನೆ ಮಾಡ್ತಾರೆ. ಇವು ನನ್ನ ಶಿಷ್ಯ, ಏನೋ ಗೊತ್ತಿಲ್ಲದೆ ಅಪರಾಧ ಮಾಡಿದ, ಕ್ಷಮಿಸಿಬಿಡು. ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ. ರಾಘವೇಂದ್ರ ಸ್ವಾಮಿಗಳಂತಹ ಗುರುಗಳು, ಅನೇಕ ಜನ ಮಹನೀಯರು ನಮ್ಮ ಇಡೀ ಹಿಂದೂ ಪರಂಪರೆಯಲ್ಲಿ 10 ಜನ ಗುರುಗಳು ನಮ್ಮ ಪರಂಪರೆಯಲ್ಲಿ, ಪ್ರಾಚೀನ ಪರಂಪರೆಯಲ್ಲಿ ಆಗಿ ಹೋಗಿದ್ದಾರೆ. ಆ ಎಲ್ಲ ಗುರುಗಳು ಜಗತ್ತಿನ ಸಾತ್ವಿಕ ಸಜ್ಜನ ಈ ವರ್ಗಕ್ಕೆ ಮಂಗಲವಾಗಲಿ, ಒಳ್ಳೆಯದಾಗಲಿ. ನಮ್ಮ ಪರವಾಗಿ ದೊಡ್ಡವರು ಪ್ರಾರ್ಥನೆ ಮಾಡ್ತಾರೆ. ದೇವರು ಶಾಂತನಾಗಿ ನಾವೇನು ಮಾಡಿದ್ರು ಹೊಟ್ಟೆಯಲ್ಲಿ ಹಾಕೊಂಡು ಅನುಗ್ರಹ ಮಾಡ್ತಾನೆ, ಕ್ಷಮೆ ಮಾಡ್ತಾನೆ. ಗುರುಗಳ ಮುಖಾಂತರ ದೇವರು ಸಿಟ್ಟಿಗೆ ಎದ್ರೆ ಗುರುಗಳ ಮುಖಾಂತರ ಶಾಂತ ಮಾಡಬಹುದ್ರಿ. ಗುರುಗಳೇ ಸಿಟ್ಟಿಗೆ ಎದ್ರೆ ಗೋವಿಂದ ಅಂತಾರೆ. ಅವನ ಜೀವನವೇ ಗೋವಿಂದ. ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನ ಕಶ್ಚನ ಅಂತ. ಗುರುಗಳೇ ನಮ್ಮ ಮೇಲೆ ಸಿಟ್ಟಿಗೆ ಎದ್ದು ಬಿಟ್ರೆ ಅವನ ಜೀವನವೇ ಬರ್ಬಾದ್ ಅಂತಾರಲ್ಲ, ಏನು ಮಾಡ್ಲಿಕ್ಕಾಗೋದಿಲ್ಲ, ಗೋವಿಂದ. ಹಾಗೆ ಗುರುಗಳ ಅನುಗ್ರಹ ಬಹಳ ಮುಖ್ಯ. ಗುರುಸ್ತ್ರಾತ ಗುರುಸ್ತ್ರಾತ ಗುರುಸ್ತ್ರಾತಾನ ಸಂಶಯ ಗುರು ರೀತಿ ಜಪತೋ ನಾಸ್ತಿ ಪಾತಕಂ ಅಂತ. ಯಾವುದೇ ಒಂದು ಕೆಲಸ ಆರಂಭ ಮಾಡಬೇಕಾದ್ರೆ ಗುರವೇ ನಮಃ. ವಿಚಿತ್ರ ಈಗಿನ ಕಾಲಕ್ಕೆ ಗುರವೇ ನಮಃ. ಗುರು ಏನು ಮಹಾ,
ಹಂಗೂ ಮಾಡ್ಬೋದು ಅದನ್ನು. ಅದು ಗುರವೇ ಚತುರ್ಥಿ ವಿಭಕ್ತಿ. ಗುರುಗಳಿಗೆ ನಮೋ ನಮಃ, ಗುರವೇ ನಮಃ, ಗುರು ಏನು ಮಹ, ಹಾಗಾಗ್ಬಿಟ್ಟಿದೆ ಈಗಿನ ಕಾಲಕ್ಕೆ. ಗುರು ಏನ್ ಮಹಾ ಅಂತ ನೀ ಅನ್ಕೊಂಡ್ರೆ ನೀನೇನ್ ಮಹಾ ಅಂತ ನಿನ್ನ ಮಕ್ಕಳು ಅಂತಾರೆ ಮುಂದೆ ಅಷ್ಟೆ. ನೀ ಯಾವುದರಲ್ಲಿಯೂ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆ ಗುರುಗಳ ಅನುಗ್ರಹ ಎಲ್ಲ ದೃಷ್ಟಿಯಿಂದ ನಮಗೆ ಬೇಕು ಬೇಕು ಬೇಕು. ಎಷ್ಟು ಹೇಳಿದರೂ ಕಡಿಮೆನೆ ಗುರುಗಳ ಮಹತ್ವ. ಒಂದು ಪುಟ್ಟ ಕಥೆ ಕವಿಗಳು ವರ್ಣನೆ ಮಾಡ್ತಾರೆ. ಭಕ್ತ ಪ್ರಹ್ಲಾದನ ಕಥೆ ನೀವು ಕೇಳಿದ್ದೀರಿ. ಭಕ್ತ ಪ್ರಹ್ಲಾದ ಕರೆದಾಗ ಭಗವಂತ ಸರ್ವತ್ರ ಇದ್ದಾನೆ. ಆ ಸ್ಥಾಪನೆ ಮಾಡಿಕೊಟ್ಟವರು ಗುರುಗಳು ಪ್ರಹ್ಲಾದರಾಜರು. ಪ್ರಹ್ಲಾದರಾಜರೇ ಮುಂದೆ ರಾಘವೇಂದ್ರ ಸ್ವಾಮಿಗಳಾಗುತ್ತಾರೆ. ಜೀವನದಲ್ಲಿ ಕೇಳುತ್ತೇವೆ. ಪ್ರಹ್ಲಾದರಾಜರ ಭಕ್ತಿಗೆ ಓಗೊಟ್ಟು ದೇವರು ಕಂಬದಿಂದ ಬಂದ ನರಸಿಂಹನಾಗಿ ಭಾಗವತದಲ್ಲಿ ಕಥೆ ಕೇಳುತ್ತೇವೆ. ಕಂಬದಿಂದ ನರಸಿಂಹ ಬರಬೇಕಾದ್ರೆ ಮೊದಲು ಪ್ರಹ್ಲಾದನಿಗೆ ಒಂದು ಶಬ್ದ ಕೇಳಿಸ್ತಂತ. ಏನು? ಈ ಸಿಂಹ ಬರಬೇಕಾದ್ರೆ ಸಿಂಹಧ್ವನಿ ಅಂತಾರೆ. ಗುರು 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 ಶಬ್ದ ಬರ್ತಾ ಇರ್ತದೋ ಇಲ್ಲೋ. ಕಂಬದಿಂದ ಗುರು 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 ಶಬ್ದ ಬಂತಂತ ಕವಿಗಳು ವರ್ಣನೆ ಮಾಡ್ತಾರೆ. ಏನು? ನರಸಿಂಹ ಬರೋಕ್ಕಿಂತ ಮುಂಚೆ ಕಂಬದಿಂದ ಗುರು 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 ಶಬ್ದ ಬಂತು. ಏನು? ಪ್ರಹ್ಲಾದನಿಗೆ ನರಸಿಂಹ ಕೇಳ್ತಾನಂತೆ, ಗುರುಗಳ ಅನುಗ್ರಹವಾಗದೆ ನಾನು ಪ್ರಸನ್ನನಾಗಲ್ಲ, ಗುರುಗಳು ಒಲಿಯದೆ ನಾನು ಪ್ರತ್ಯಕ್ಷನಾಗಲ್ಲ. ನಿಮ್ಮಪ್ಪನ ಅಪರಾಧ ಕ್ಷಮಾ ಮಾಡು, ನಮ್ಮಪ್ಪನಿಗೆ ನೀನು ಅನುಗ್ರಹ ಮಾಡು, ನಮ್ಮಪ್ಪನಿಗೆ ದಯ ಮಾಡು ಅಂತ ಕೇಳ್ತಾ ಇದ್ದಿ. ಹಿರಣ್ಯಕಶಿಪುವನ್ನು ಕ್ಷಮಿಸಿಬಿಡು ಅಂತ ಪ್ರಹ್ಲಾದ. ನಿಮ್ಮಪ್ಪನಿಗೆ ನಾನು ಪ್ರಸನ್ನನಾಗಿ ಅನುಗ್ರಹ ಮಾಡಬೇಕಾದ್ರೆ ನಿಮ್ಮಪ್ಪನಿಗೆ ಯಾರೋ ಗುರು ಅಂತ ಕೇಳೋ ಸಲುವಾಗಿ ಮೊದಲು ಕಂಬದಿಂದ ಗುರು 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 ಶಬ್ದ ಬಂತು ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ಮಪ್ಪ ಮದನ್ಯೋ ಜಗದೀಶ್ವರ, ನಾನೇ ದೇವರು ಅಂತ ಮೆರೆದವನು, ನನಗಿಂತ ಇನ್ನೊಬ್ಬ ದೈವ ಯಾವುದಿದೆ? ಹಿರಣ್ಯಕಶಿಪು ಹೇಳಿದವನು. ಈ ನಿಮ್ಮಪ್ಪ ಹಿರಣ್ಯಕಶಿಪುವಿಗೆ ನಾನು ಒಲಿಯಬೇಕಾದ್ರೆ ಗುರುಗಳ ಅನುಗ್ರಹವಾಗದೆ ನನ್ನ ಅನುಗ್ರಹ ಆಗಲ್ಲ. ಯಾರೋ ನಿಮ್ಮಪ್ಪನಿಗೆ ಗುರು ಅಂತ ಕೇಳೋ ಸಲುವಾಗಿ ಕಂಬದಿಂದ ಮೊದಲು ಗುರು 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 ಶಬ್ದ ಬಂತು ಅಂತ ತಿಳಿಸಿಕೊಡ್ತಾರೆ. ಹೀಗೆ ಗುರುಗಳ ಮಹತ್ವ ಅಪಾರವಾಗಿದೆ. ನಾವು ರಾಧಾಕೃಷ್ಣರ ಒಂದು ಸ್ಮರಣೆ ಮಾಡ್ತಾ ಶಿಕ್ಷಕರ ದಿನಾಚರಣೆ ಅಂತ ಮಾಡ್ತಾರೆ ಸ್ಕೂಲ್ಗಳಲ್ಲಿ, ಲೌಕಿಕ ಪ್ರಪಂಚದಲ್ಲಿ. ಸರ್ವೇಪಲ್ಲಿ ರಾಧಾಕೃಷ್ಣರು ಅಂತ ಅವರ ಒಂದು ಸ್ಮರಣೆಯಲ್ಲಿ ಟೀಚರ್ಸ್ ಡೇ ನಾವು ಮಾಡ್ತೇವೆ ಲೌಕಿಕದಲ್ಲಿ. ನಿಜವಾಗಲೂ ಟೀಚರ್ಸ್ ಡೇ ಪ್ರತಿ ವರ್ಗದ ಭಕ್ತರು ಮಾಡಬೇಕಾದದ್ದು. ವ್ಯಾಸ ಪೌರ್ಣಿಮಾ, ಈ ಪತಂಜಲಿ ನಮನ, ಇದು ಮಾಡಬೇಕು. ಅವರು ಲೌಕಿಕವಾಗಿ ವಿಶೇಷವಾಗಿ ಕೆಲಸ ಮಾಡಿದ್ದಾರೆ, ಉಪಕಾರ ಮಾಡಿದ್ದಾರೆ, ಅವರನ್ನು ನೆನೆಯೋಣ. ಮುಖ್ಯವಾದ ಇಡೀ ಜಗತ್ತಿನ ಗುರು ಅದು ಭಗವದ್ ಅವತಾರಿ ವ್ಯಾಸ ಮಹರ್ಷಿಗಳು.